Coming to the question number 15. So here the question is about this question. It is taken from current affairs. So mainly, which one of the following countries has been suffering from decades of civil strife, food shortage, and was in news in the recent past for its very severe famine? So this famine, it is man-made famine. So it is in decades of civil strife and food shortage. So again, this question, it is from current affairs. NCERT ಕೂಡ ಇದರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಸೊಮಾಲಿಯಾ ಅಂತ ಒಂದು ಕಂಟ್ರಿ ಇದೆ. ಸೊ ಅಲ್ಲಿ ಕಂಟಿನ್ಯೂಸ್ ಆಗಿ ಏನಾಗ್ತಿರುತ್ತೆ, ಸಿವಿಲ್ ವಾರ್, ಗೌರ್ಮೆಂಟು ಮತ್ತು ಸಿವಿಲಿಯನ್ಸು ಅಲ್ಲಿರ್ತಕ್ಕಂಥ ಈ ಇನ್ಸರ್ಜೆನ್ಸಿ ಆ್ಯಂಡ್ ಮಿಲಿಟೆನ್ಸಿ ಗ್ರೂಪ್ಸ್ ಏನಿದೆ ಅದರ ಅವರು ನಡುವೆ ಜಗಳ ನಡೀತಾ ಇರುತ್ತೆ. ಸೊ ಈ ಕಾನ್ಫ್ಲಿಕ್ಟಿಂದ ಅಲ್ಲಿ ಏನಾಗ್ತಿದೆ ಅಂತಂದರೆ, ಸೊ ಯಾವುದೇ ರೀತಿಯಾದ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಪ್ರಾಪರಾಗಿ ನಡೀತಾ ಇಲ್ಲ. ಸೊ ಅದರಿಂದ ಮ್ಯಾನ್ ಮೇಡ್ ಫ್ಯಾಮೈನ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊಮಾಲಿಯಾ ರಿಪೀಟೆಡ್ ಆಗಿ ನ್ಯೂಸಲ್ಲಿ ಇದ್ದೇ ಇದೆ. ಸೊ ದಿಸ್ ಕ್ವಶನ್ ಇಟ್ ಇಸ್ ಫ್ರಮ್ ಕರೆಂಟ್ ಅಫೇರ್ಸ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಿ ಸೊಮಾಲಿಯಾ. ಸೊ ಸೆಕೆಂಡ್ ಥಾಟ್ ಕೊಡೋ ಅವಶ್ಯಕತೆನೇ ಇಲ್ಲ. ಸೊ ನೌ ಅಪಾರ್ಟ್ ಫ್ರಮ್ ದಿಸ್ ಯು ಗೋ ಥ್ರೂ ಇಕ್ವೆಡರ್, ವೇರ್ ಇಟ್ ಈಸ್ ಲೊಕೇಟೆಡ್. ಕೋಸ್ಟಾರಿಕಾ ಎಲ್ಲಿದೆ, ಅಂಗೋಲಾ ಎಲ್ಲಿದೆ, ಸೊ ಇದನ್ನು ಮ್ಯಾಪಲ್ಲಿ ಲೊಕೇಟ್ ಮಾಡಿ. ಸೊ ಈ ಕಂಟ್ರೀಸ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ NCERT ಏನಾದರೂ ಮೆನ್ಷನ್ ಮಾಡಿದರೆ ಅದನ್ನು ತಿಳ್ಕೊಳ್ಳಿ. ವೈ? ಬಿಕಾಸ್ ಇನ್ ದ ನೆಕ್ಸ್ಟ್ ಇಯರ್ ಆರ್ ಇನ್ ದ ಕಮಿಂಗ್ UPSC 2026 ಫಿಲಿಮ್ಸಲ್ಲಿ ಇಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಯಾವುದಾದ್ರೂ ಕಂಟ್ರಿ ಮೇಲೆ UPSC ಕ್ವಶನ್ ಫ್ರೇಮ್ ಮಾಡ್ಬೋದು. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸೊಮಾಲಿಯಾ. ಸೊ ಹಿಯರ್ ವಿ ಹ್ಯಾವ್ ಗಿವನ್ ಇನ್ಫಾರ್ಮೇಷನ್, explanation for so decades of civil strife, famine, and located in Horn of Africa. It is obviously Somalia, right? Go through this explanation.